ನೋಡಿ, ಜನರು ತಮ್ಮದೇ ಸರಿ ಎಂದು ಭಾವಿಸುವುದು ಅವರ ಅಹಂಕಾರ ಮತ್ತು ಮೊಂಡುತನದ ಲಕ್ಷಣವಾಗಿದೆ. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ತಾವು ಮಾಡಿದ್ದೇ ಸರಿ ಎಂದು ವಾದಿಸುವುದು ಅವರ ತಪ್ಪಾದ ಮನಸ್ಥಿತಿಯಾಗಿದೆ. ಒಬ್ಬ ಪರಿಪಕ್ವ ವ್ಯಕ್ತಿಯ ಇತರರ ಮಾತುಗಳನ್ನು ಶಾಂತಿಯಿಂದ ಆಲಿಸಿ ನಂತರವೇ ಯಾವುದು ಸರಿ ತಪ್ಪು ಎಂದು ನಿರ್ಧರಿಸಬೇಕು. ಇಂತಹ ಜನರು ತಮ್ಮದೇ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರಲು ಬಯಸುತ್ತಾರೆ. ಅವರು ತಮ್ಮ ನಿರ್ಧಾರವೇ ಅಂತಿಮ ಎಂದು ನಂಬಿರುತ್ತಾರೆ ಮತ್ತು ತಮ್ಮ ಅಹಂಕಾರಕ್ಕೆ ಧಕ್ಕೆ ಆಗುತ್ತದೆ ಎಂಬ ಭಯದಿಂದ ಇತರರ ಮಾತನ್ನು ಕೇಳುವುದಿಲ್ಲ. ಪ್ರಬುದ್ಧ ವ್ಯಕ್ತಿಯ ಲಕ್ಷಣವೆಂದರೆ ಇತರರ ದೃಷ್ಟಿಕೋನವನ್ನು ಆಲಿಸುವುದು. ಆದರೆ ಇಂತಹ ಜನರಲ್ಲಿ ಭಾವನಾತ್ಮಕ ತಿಳುವಳಿಕೆ ಮತ್ತು ತಾಳ್ಮೆ ಕೊರತೆ ಇರುತ್ತದೆ. ಶಾಂತರಾಗಿರಿ, ಸ್ಟೇ ಕಾಮ್. ಅವರ ವಾದಕ್ಕೆ ಕೋಪಗೊಳ್ಳದೆ ಶಾಂತವಾಗಿ ಉತ್ತರಿಸುವುದನ್ನು ಕಲಿಯಿರಿ. ಇದು ಅವರ ಆವೇಶವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಅವರನ್ನು ವಿರೋಧಿಸುವ ಬದಲು ಅವರು ಆಡುವ ಮಾತುಗಳನ್ನು ಆಲಿಸಿ ನಿಮ್ಮ ನಿರ್ಧಾರಕ್ಕೆ ಕಾರಣವೇನು ಎಂದು ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರನ್ನು ಆಲೋಚನೆಗೆ ಹಚ್ಚಬಹುದು. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಾಗ ಅಥವಾ ಚರ್ಚೆ ವಿನಾಕಾರಣ ವಾದವಾಗಿ ಮಾರ್ಪಟ್ಟಾಗ ಆ ಜಾಗದಿಂದ ದೂರವಿರುವುದೇ ಒಳಿತು.